ನಮಸ್ಕಾರ. ನೀವು ಅತಿಯಾಗಿ ನಂಬುವ ವ್ಯಕ್ತಿಯೇ ನಿಮ್ಮ ನಾಶಕ್ಕೆ ಕಾರಣವಾಗಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಸುಖದಲ್ಲಿದ್ದಾಗ ಅಥವಾ ಅತಿಯಾದ ಭಾವುಕತೆಯಲ್ಲಿದ್ದಾಗ ನಮ್ಮ ಜೀವನದ ರಹಸ್ಯಗಳನ್ನು ಎಲ್ಲರ ಮುಂದೆ ಬಿಚ್ಚಿಡುತ್ತೇವೆ. ಆದರೆ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ರಹಸ್ಯವು ನಿಮ್ಮ ಶರೀರದ ಒಳಗಿರುವ ಪ್ರಾಣದಂತೆ. ಅದು ಹೊರಬಂದ ತಕ್ಷಣ ನಿಮ್ಮ ಶಕ್ತಿ ನಾಶವಾಗುತ್ತದೆ. ಚಾಣಕ್ಯನ ಪ್ರಕಾರ ಯಾವ 3 ವಿಷಯಗಳನ್ನು ನೀವು ನಿಮ್ಮ ನೆರಳಿಗೂ ಕೂಡ ತಿಳಿಸಬಾರದು. ಇಂದು ನಾವು ಆ ರಹಸ್ಯಗಳ ಬಗ್ಗೆ ತಿಳಿಯೋಣ. ಇವುಗಳನ್ನು ಪಾಲಿಸಿದರೆ ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಮೊದಲನೇ ರಹಸ್ಯ, ನಿಮ್ಮ ಆರ್ಥಿಕ ಸ್ಥಿತಿ, ಫೈನಾನ್ಷಿಯಲ್ ಸ್ಟೇಟಸ್. ಚಾಣಕ್ಯರು ಹೇಳುತ್ತಾರೆ, ನಿಮ್ಮಲ್ಲಿ ಹಣ ಎಷ್ಟಿದೆ ಅಥವಾ ನಿಮಗೆ ಹಣದ ತೊಂದರೆ ಎಷ್ಟಿದೆ ಎಂಬುದನ್ನು ಯಾರಿಗೂ ಹೇಳಬೇಡಿ. ನಿಮ್ಮಲ್ಲಿ ಹಣ ಜಾಸ್ತಿ ಇದೆ ಎಂದು ತಿಳಿದರೆ ಜನರು ನಿಮ್ಮನ್ನು ದೋಚಲು ಅಥವಾ ಸಾಲ ಕೇಳಲು ಬರುತ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಹಣವಿಲ್ಲ ಎಂದು ತಿಳಿದರೆ ಸಮಾಜವು ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸುತ್ತದೆ ಮತ್ತು ಸಂಕಷ್ಟದ ಸಮಯದಲ್ಲಿ ಯಾರೂ ನಿಮಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಹಣಕಾಸಿನ ವಿಷಯದಲ್ಲಿ ನೀವು ಸದಾ ಮೌನವಾಗಿರುವುದು ನಿಮ್ಮ ಆರ್ಥಿಕ ಸುರಕ್ಷತೆಗೆ ಅತಿ ದೊಡ್ಡ ಕವಚ. ಎರಡನೇ ರಹಸ್ಯ, ಕುಟುಂಬದ ಕಲಹಗಳು, ಫ್ಯಾಮಿಲಿ ಪ್ರಾಬ್ಲಮ್ಸ್. ಮನೆಯ ಗುಟ್ಟು ರಟ್ಟಾದರೆ ಸಂಸಾರ ರಟ್ಟಾದಂತೆ. ಚಾಣಕ್ಯನ ಪ್ರಕಾರ ಮನೆಯ ಒಳಗಿನ ಕಲಹಗಳು ಅಥವಾ ಗಂಡ-ಹೆಂಡತಿಯ ನಡುವಿನ ವಿವಾದಗಳನ್ನು ಹೊರಗಿನವರ ಮುಂದೆ ಹೇಳಿಕೊಳ್ಳುವುದು ಆತ್ಮಹತ್ಯೆಗೆ ಸಮಾನ. ನೀವು ನಿಮ್ಮ ಕಷ್ಟವನ್ನು ಹೇಳಿಕೊಂಡರೆ ಜನ ನಿಮ್ಮ ಮುಂದೆ ಸಾಂತ್ವನ ಹೇಳಬಹುದು, ಆದರೆ ಬೆನ್ನು ಹಿಂದೆ ನಿಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ನಗುತ್ತಾರೆ. ನಿಮ್ಮ ಮನೆಯ ದೌರ್ಬಲ್ಯವನ್ನು ತಿಳಿದವರು ಮುಂದೆ ಅದನ್ನು ನಿಮ್ಮ ವಿರುದ್ಧವೇ ಅಸ್ತ್ರವನ್ನಾಗಿ ಬಳಸುತ್ತಾರೆ. ಮನೆಯ ವಿಷಯ ಮನೆಯ ಒಳಗೇ ಇರಲಿ. ಮೂರನೇ ರಹಸ್ಯ, ನಿಮ್ಮ ಮುಂದಿನ ಯೋಜನೆಗಳು, ಫ್ಯೂಚರ್ ಪ್ಲಾನ್ಸ್. ಚಾಣಕ್ಯನ ಈ ಮಾತು ಬಿಸ್ನೆಸ್ ಮತ್ತು ಉದ್ಯೋಗಕ್ಕೆ ಅತಿ ಮುಖ್ಯ. ಯಾವುದೇ ಕೆಲಸ ಪೂರ್ಣಗೊಳ್ಳುವ ಮುನ್ನ ಅದರ ಬಗ್ಗೆ ದಂಡೋರ ಹೊಡೆಯಬೇಡಿ. ಯಾವಾಗ ನೀವು ನಿಮ್ಮ ಯೋಜನೆಗಳನ್ನು ಹಂಚಿಕೊಳ್ಳುತ್ತೀರೋ ಆಗ ನಿಮ್ಮ ಶತ್ರುಗಳು ಅದನ್ನು ತಡೆಯಲು ಸಂಚು ಹೂಡುತ್ತಾರೆ ಅಥವಾ ಬೇರೆಯವರು ನಿಮ್ಮ ಐಡಿಯಾವನ್ನು ಕದ್ದು ಯಶಸ್ವಿಯಾಗುತ್ತಾರೆ. ಕೆಲಸದ ಸದ್ದು ಮಾತಿನಲ್ಲಿರಬಾರದು, ಅದು ಫಲಿತಾಂಶದಲ್ಲಿರಬೇಕು. ಮೌನವಾಗಿ ಕೆಲಸ ಮಾಡಿ, ನಿಮ್ಮ ಯಶಸ್ಸು ಪ್ರಪಂಚಕ್ಕೆ ಉತ್ತರ ನೀಡಲಿ. ರಹಸ್ಯಗಳನ್ನು ಕಾಪಾಡುವವನೇ ನಿಜವಾದ ಶಕ್ತಿವಂತ. ಈ 3 ವಿಷಯಗಳನ್ನು ಇಂದೇ ರಹಸ್ಯವಾಗಿಡಲು ಸಂಕಲ್ಪ ಮಾಡಿ. ನಿಮ್ಮ ರಹಸ್ಯಗಳನ್ನು ಹಂಚಿಕೊಂಡು ನೀವು ಎಂದಾದರೂ ಸಂಕಷ್ಟಕ್ಕೆ ಸಿಲುಕಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಯಾರ ಹೆಸರು ಹೇಳದೆ. ಈ ವಿಡಿಯೋ ನಿಮಗೆ ಜಾಗೃತಿ ಮೂಡಿಸಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಹಿಂದ್.